ನಮಸ್ಕಾರ ಸ್ನೇಹಿತರೆ ಗೌರ್ಮೆಂಟ್ ಸ್ಕೀಮ್ಸ್ ಏನ್ ಮಾಡ್ತಾ ಇದೀವಿ, ಇದು 10ನೇ ವಿಡಿಯೋ. ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಚಿವಾಲಯದ ಅಡಿಯಲ್ಲಿರ್ತಕ್ಕಂಥ ಸ್ಕೀಮ್ಸ್ ಗಳನ್ನ ತಗೊಂಡಿದ್ದೀನಿ. ಒಂದು ರೂರಲ್ ಡೆವಲಪ್ಮೆಂಟ್, ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆದು. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ಒಂದು ವಿಡಿಯೋಸ್ಗಳು 9 ವಿಡಿಯೋಸ್ಗಳು ನಿಮಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಗೌರ್ಮೆಂಟ್ ಸ್ಕೀಮ್ಸ್ 2024-25 ಅಂತ ಅಲ್ಲಿ ಹೋದ್ರೆ ಸಿಗುತ್ತೆ ಸ್ನೇಹಿತರೆ. ಅಲ್ಲಿಂದ ತಾವು ನೋಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ಸ್ ಗಳನ್ನ, ಫಾಲೋ ಮಾಡ್ಕೋಬಹುದು. ಫೈನ್ ಸರ್. ಇವತ್ತು ಪಂಚಾಯತ್ ರಾಜ್ ಸಚಿವಾಲಯ ಇದು ಯೂಶಲಿ ಒಂದು ಸ್ಕೀಮು ಎನಿ ಟೈಮ್ ನಿಮಗೆ ಸುದ್ದಿಯಲ್ಲಿ ಇರುತ್ತೆ. ಯಾವುದು ಅಂದ್ರೆ ಸ್ವಾಮಿತ್ವ ಯೋಜನೆ. ಒಂದು ಈಗ ನೋಡಿ, ಈಗ ಲಾಸ್ಟ್ 1-2-3 ಮಂತ್ಸ್ ಬ್ಯಾಕ್ ನೋಡಿದ್ರೆ ವರ್ಲ್ಡ್ ಲ್ಯಾಂಡ್ ಸಮಿಟ್ ನಡೀತು US ಅಲ್ಲಿ ಅಲ್ವಾ. ಅಲ್ಲಿ ಸ್ವಾಮಿತ್ವ ಯೋಜನೆ ಬಗ್ಗೆ ಮಾತಾಡಿದ್ರು. ಹಾಗೆ ಗೌರ್ಮೆಂಟ್ ಡಿಜಿಟಲ್ ಮ್ಯಾಪ್ಸ್ ಮುಖಾಂತರ 6.6 lakhs ವಿಲೇಜಸ್ ಪ್ಯಾನ್ ಇಂಡಿಯಾ 3D ಮ್ಯಾಪ್ನ, ಅಂದ್ರೆ ಈ ಸ್ವಾಮಿತ್ವ ಯೋಜನೆ ಅಂತಕ್ಕಂಥದ್ದು ಏನಿದೆ, ಡ್ರೋನ್ಗಳನ್ನ ಯೂಸ್ ಮಾಡಿಕೊಂಡು ಗ್ರಾಮೀಣ ವಲಯದಲ್ಲಿ ವಸತಿ ಅಥವಾ ಭೂಮಾಲೀಕತ್ವಗಳಿಗೆ ಏನಿರುತ್ತಲ್ಲ ನಕ್ಷೆ ಮಾಡಿಕೊಂಡು ಅವ್ರಿಗೆ ನಿಖರವಾದ ಒಂದು ದಾಖಲೆಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಈ ಸ್ವಾಮಿತ್ವ ಯೋಜನೆ. ಸೊ ಇದ್ರ ಬಗ್ಗೆ ನೋಡೋದಲ್ಲ, 2021 ಒಂದು ಫೈನಾನ್ಷಿಯಲ್ ಇಯರ್ ಇಂದ 24-25 ತನಕ ಈ ಒಂದು ಟೆನ್ಯೂರ್ ಇರ್ತಕ್ಕಂಥದ್ದು. ಈಗ ಮುಂದೆ ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ, ಕಂಪ್ಲೀಟ್ ಆಗಿಲ್ಲ ಅಂದ್ರೆ. ಈ ಆಬ್ಜೆಕ್ಟಿವ್ ಏನು, ಇದು ಕೇಂದ್ರ ಸರ್ಕಾರದ ಯೋಜನೆ. ಡ್ರೋನ್ ಬಳಕೆ ಮಾಡಿಕೊಂಡು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಗ್ರಾಮೀಣ ವಲಯದ ವಸತಿ ಭೂಮಾಲೀಕತ್ವ ನಕ್ಷೆ ಮಾಡ್ತಾರೆ. ಮತ್ತೆ ಉತ್ತಮ ಯೋಜನೆ ಮತ್ತು ಕಡಿಮೆ ಆಸ್ತಿ ವಿವಾದಗಳಿಗೆ ನಿಖರವಾದ ಗ್ರಾಮೀಣ ಭೂ ದಾಖಲೆ ರಚನೆ ಮಾಡ್ಕೊಡ್ತಕ್ಕಂಥದ್ದು. ಆಸ್ತಿ ವಿವಾದಗಳಿರುತ್ತಲ್ಲ ಅವೆಲ್ಲ ಆಗಲ್ಲ. ಮತ್ತೆ ಲೋನ್ಸ್ ಗಳು ಈಸಿಯಾಗಿ ಸಿಗುತ್ತೆ. ನಿಮ್ಮ ಆನ್ಲೈನ್ ಮುಖಾಂತರ ಸಿಕ್ಕಿದಾಗ ನೀವು ಅಪ್ಲೈ ಮಾಡಿದ ತಕ್ಷಣ ವೆರಿಫೈ ಬೇಗ ಆಗುತ್ತೆ ಅಲ್ವಾ. ಗ್ರಾಮೀಣ ನಾಗರಿಕರಿಗೆ ಸಾಲ, ಆರ್ಥಿಕ ಪ್ರಯೋಜನಗಳಿಗೆ ಆಸ್ತಿ ಬಳಸಲು ಸಹಾಯ ಮಾಡುತ್ತೆ. ಗ್ರಾಮ ಪಂಚಾಯತಿಗಳಿಗೆ ಮತ್ತೆ ರೆವೆನ್ಯೂ ಕೂಡ ಜನರೇಟ್ ಆಗುತ್ತೆ ಸರ್ಕಾರಕ್ಕೆ ಗ್ರಾಮ ಪಂಚಾಯತಿ ಮುಖಾಂತರ. ಹಿಂಗೆ ಆಸ್ತಿ ತೆರಿಗೆ, ಆಗ ವಿವಾದಾತ್ಮಕತೆ ಇಲ್ಲ ಅಂತಂದಾಗ ಅಲ್ಲಿ ಆಸ್ತಿ ಇವ್ರು ತೆರಿಗೆ ಪಾವತಿಸ್ಬೇಕು. ಸೊ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಅದ, ಟ್ಯಾಕ್ಸ್ ಕಟ್ಟಬೇಕು ಅಲ್ವಾ, ಪ್ರಾಪರ್ಟಿ ಟ್ಯಾಕ್ಸ್. ಸೊ ಈ ರೀತಿ. ಸೊ ಇದನ್ನ ಈ ಜಿಸ್ ಮುಖಾಂತರ ಓಕೆ ಬೇರೆ ಬೇರೆ ನಕ್ಷೆಗಳನ್ನ ಬಳಸ್ಕೊಂಡು ನಮ್ಮ ಇಸ್ರೋಗಳ ಒಂದು ಇದು ಸ್ಯಾಟಲೈಟ್ಗಳ ಮುಖಾಂತರ ಇದನ್ನ ಮಾಡಿರ್ತಕ್ಕಂಥದ್ದು. ಸೊ ಇದರ ಟಾರ್ಗೆಟ್ ಗುರಿ ಏನು ಅಂದ್ರೆ 6.6 lakhs ವಿಲೇಜ್ಗಳನ್ನ 100 ಭಾರತೀಯ ನಗರಗಳಿಗೆ ಪ್ಯಾನ್ ಇಂಡಿಯಾ 3D ನಕ್ಷೆನ ಮಾಡ್ಕೋಬೇಕು, ಭೂ ದಾಖಲೆ ನಿರ್ವಹಣೆ ಮಾಡಬೇಕು, ಡ್ರೋನ್ ಮ್ಯಾಪಿಂಗ್ ಮಾಡಿ ಆಸ್ತಿ ಕಾರ್ಡ್ಗಳನ್ನ ಹಳ್ಳಿಗಳ ಪ್ರತಿಯೊಂದು ಜನಕ್ಕೂ ಹಂಚಬೇಕು ಅಂತಕ್ಕಂಥದ್ದು. ಸೊ ಇದು ಅದರ ಪ್ರಮುಖ ಒಂದು ಏಮ್, ಗುರಿ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಭಾರತದಲ್ಲಿ ಅತ್ಯಂತ ಜನಸಂಖ್ಯೆ ಜಾಸ್ತಿ, ಪ್ರಾಪರ್ಟಿಗಳ ಡಿವಿಷನ್ಸ್ ಜಾಸ್ತಿ. ಸೊ ಪ್ರಪಂಚದಲ್ಲಿ ದಿಸ್ ಇಸ್ ಸಕ್ಸಸ್ಫುಲ್ ಯೋಜನೆ ಅಂತ ಈ ವರ್ಲ್ಡ್ ಲ್ಯಾಂಡ್ ಸಮಿಟ್ ಅಲ್ಲಿ ಕೂಡ ಡಿಸ್ಕಸ್ ಮಾಡ್ತಾರೆ. ಸೊ ಇದನ್ನ ಯೋಜನೆ ಪ್ರಮುಖ ಚಟುವಟಿಕೆಗಳೇನು ಅಂದ್ರೆ, ಒಂದು ಡ್ರೋನ್ ಮ್ಯಾಪಿಂಗ್ ಮಾಡೋದು. ಸ್ವಾಮಿತ್ವ ಯೋಜನೆಯಲ್ಲಿ ಡ್ರೋನ್ ಮ್ಯಾಪಿಂಗ್ ಮಾಡ್ತಾರೆ, ಜಿಯೋ ರೆಫರೆನ್ಸ್ ನಕ್ಷೆಗಳನ್ನು ತಗೊಳ್ತಾರೆ, ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಿ ಅದನ್ನ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ವಹಿಸಿರ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ. ಹಾಗೆ ಕಾರ್ಸ್ ನೆಟ್ವರ್ಕ್ ಅಂತ, ಕಾರ್ಸ್ ನೆಟ್ವರ್ಕ್ ಅಂದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟು ನೋಡ್ಕೊಳ್ಳಿ, ಕಂಟಿನ್ಯೂಸ್ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ ನೆಟ್ವರ್ಕ್ ಅಂತ. ಜಿಯೋ ರೆಫರೆನ್ಸಿಂಗ್, ಗ್ರೌಂಡ್ ಟ್ರೂತಿಂಗ್, ಲ್ಯಾಂಡ್ ಡಿಮಾರ್ಕೇಶನ್. ಇದು ನೆಲದಲ್ಲಿ ಏನು ಅಟ್ ಪ್ರೆಸೆಂಟ್ ಅಂದ್ರೆ ರಿಯಲ್ ಟೈಮ್ ಬೇಸಿಸ್ ಅಲ್ಲಿ ಭೂ ಗಡಿಯನ್ನು ಗುರುತಿಸಿ ಕೊಡ್ತಕ್ಕಂಥ ಒಂದು ನೆಟ್ವರ್ಕ್. ಮತ್ತೆ ಸ್ವಾಮಿತ್ವ ಡ್ಯಾಶ್ ಬೋರ್ಡ್ ಅಂತಿದೆ. ಇದು ಈ ಪ್ರೋಗ್ರೆಸ್ ನ ರಿಯಲ್ ಟೈಮ್ ಬೇಸಿಸ್ ಮೇಲೆ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು. ಅದೇ ಸ್ವಾಮಿತ್ವ. ಏನು ಎಷ್ಟು ಡಾಕ್ಯುಮೆಂಟ್ ರೆಡಿ ಆಗಿದ್ಯಾ, ಅಪ್ಲೋಡ್ ಆಗಿದ್ಯಾ, ಎಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತಾ. ಸೊ ಡಿಜಿಲಾಕರ್ ಕೂಡ ಇದ್ರಲ್ಲಿ ಅಡಿಯಲ್ಲಿ ಬರುತ್ತೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನ ಡಿಜಿಟಲಿ ಪ್ರಾಪರ್ಟಿ ಕಾರ್ಡ್ಸ್ ಗಳನ್ನ ನೀವು ಆನ್ಲೈನ್ ಅಲ್ಲಿ ಕೂಡ ಇಟ್ಕೋಬಹುದು. ಮತ್ತೆ ಗ್ರಾಮ ಮಂಚಿತ್ರ ಅಂತಕ್ಕಂಥದ್ದು ಏನು ಅಂದ್ರೆ, ಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ನಾನು ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನ ತಗೋತೀನಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಈ ಗ್ರಾಮ ಸ್ವರಾಜು, ಸ್ವಾಮಿತ್ವ ಯೋಜನೆ, ಇದು ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ ಸ್ನೇಹಿತರೆ. ಇಲ್ಲಿ ಗ್ರಾಮ ಮಂಚಿತ್ರ ಅಂತಕ್ಕಂಥದ್ದು ಅದು ಸಪರೇಟ್ ನಲ್ಲಿ ತಗೊಂಡಿದ್ದೀನಿ, ನೋಡೋಣ. ಈ ಗ್ರಾಮ ಮಂಚಿತ್ರ ಅಂತಕ್ಕಂಥದ್ದು ಏನು ಅಂದ್ರೆ, ಈಗ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು, ಎಲ್ಲ ಲ್ಯಾಂಡ್ಸ್ ನಿಮಗೆ ಆನ್ಲೈನ್ ಅಲ್ಲಿ ಇದ್ದಾಗ, ಆನ್ಲೈನ್ ಮುಖಾಂತರ ಈ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಏನಾದ್ರು ಒಂದು ಪ್ರಾಜೆಕ್ಟ್ಸ್ಗಳು ಏನಾದ್ರು ಇಂಪ್ಲಿಮೆಂಟೇಷನ್ ಆದಾಗ ಅಲ್ಲೇ ನಾವು ಅದರ ಪ್ರೋಗ್ರೆಸ್ ಗಳನ್ನ ಚೆಕ್ ಮಾಡ್ಕೋಬಹುದು ಆನ್ಲೈನ್ ಮುಖಾಂತರ. ಓಕೆ. ಮತ್ತೆ ಅದರ ರಿಯಲ್ ಇಮೇಜಸ್ ಗಳನ್ನ ಆಕ್ಷನ್ ಸಾಫ್ಟ್ ಅನ್ನೋ ಒಂದು ಸಾಫ್ಟ್ವೇರ್ ಅಂದ್ರೆ ಅಪ್ಲಿಕೇಶನ್ ಮುಖಾಂತರ ಕೂಡ ಅಪ್ಲೋಡ್ ಮಾಡಬಹುದು. ಇದೇನಪ್ಪ ಅಂದ್ರೆ ಸಿಂಪಲ್ ಸರ್. ಈಗ ಯಾವ್ದಾದ್ರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಭಿವೃದ್ಧಿ ಯೋಜನೆಗಳು, ಚಟುವಟಿಕೆಗಳನ್ನ ಆನ್ಲೈನ್ ಜಿಸ್ ಮುಖಾಂತರ ನೀವು ಏನು ಸ್ಯಾಟಲೈಟ್ ಗಳ ಒಂದು ಯೂಸ್ ಮಾಡಿಕೊಂಡು ಜಿಯೋಸ್ಪೇಷಿಯಲ್ ಓಕೆ ಅಂದ್ರೆ ಭೌಗೋಳಿಕವಾಗಿ ನಾವು ನೋಡ್ಕೊಂಡು ಅದನ್ನ ಗುರುತಿಸ್ಕೋಬಹುದು, ಅಂದ್ರೆ ರಿಯಲ್ ಟೈಮ್ ಬೇಸಿಸ್ ಮೇಲೆ. ಮತ್ತೆ ಇದರ ಒಂದು ವಿಧಾನ ಏನಿದೆ, ಅಭಿವೃದ್ಧಿ ಕಾರ್ಯ ಹೆಂಗ್ ನಡೀತಾ ಇದೆ, ಕಾರ್ಯಗತಗೊಳಿಸಲು ಏನಾದ್ರು ಪ್ರಾಬ್ಲಮ್ ಇದೆಯಾ,
ಆನ್ಲೈನ್ ಮುಖಾಂತರನೇ ನೀವು ಮ್ಯಾಪ್ ಮುಖಾಂತರ ನೀವು ಜಿಸ್ ಮುಖಾಂತರ ನೀವೇನ್ ಮಾಡ್ಬೋದು, ಟಾರ್ಗೆಟ್ ಮಾಡ್ಕೋಬಹುದು. ಸೊ ಏನ್ ಪ್ರಾಬ್ಲಮ್ ಇದೆ, ಸೊ ಅದನ್ನ ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಇವೆಲ್ಲ ಕೂಡ ನಿಮಗೆ ಗ್ರಾಮ ಮಂಚಿತ್ರ ಯೋಜನೆ ಅಡಿಯಲ್ಲಿ ಬರುತ್ತೆ. ಅರ್ಥ ಆಗ್ತಿಲ್ಲ, ಇದೆಲ್ಲ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳು, ಆಕ್ಷನ್ಸ್, ಕೀ ಆಕ್ಷನ್ಸ್ ಅಂತ ಕರಿತೀವಿ. ಸೊ ಹಂಗಾಗಿ ಒಂದೊಂದ್ಸಲ ಇಂಥದ್ದು ಕೂಡ ಕೇಳ್ತಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇಸ್ ಮೋಸ್ಟ್ ಸ್ವಾಮಿತ್ವ ಯೋಜನೆ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಾರೆ, ನೋಡ್ಕೊಳ್ಳಿ. ಓಕೆ ಫೈನ್. ಆಕ್ಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಈಗ ಒಂದು ಪ್ರಾಜೆಕ್ಟ್ ನಡೀತಾ ಇದ್ರೆ ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಫೋಟೋ ತೆಗೆದು ಆ ಒಂದು ಆಪ್ ಅಲ್ಲಿ ಹಾಕ್ಬೋದು. ಓಕೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪೂರ್ಣಗೊಳ್ಳುತ್ತೆ, ಎಲ್ಲ ಮಾಹಿತಿಗಳು ಆಕ್ಷನ್ ಸಾಫ್ಟ್ ಅಂತ ಹೇಳಿ, ಇದು ಕೂಡ ಗ್ರಾಮ ಮಂಚಿತ್ರ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಮತ್ತೆ ಸ್ವಾಮಿತ್ವ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಇದು ಗ್ರಾಮ ಪಂಚಾಯತಿ ತುಂಬಾ ಸ್ಕೀಮ್ಸ್ ಇದೆ, ಬಟ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್. ಓಕೆ, ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ರೂರಲ್ ಡೆವಲಪ್ಮೆಂಟ್. ಇದರಲ್ಲಿ ತುಂಬಾ ಸ್ಕೀಮ್ಸ್ ಇದೆ. ಆದ್ರೆ ಒಂದಷ್ಟು 3-4 ಸ್ಕೀಮ್ಸ್ಗಳು ಪದೇ ಪದೇ ನ್ಯೂಸ್ ಅಲ್ಲಿ ಇರುತ್ತೆ, ಅದನ್ನ ಡಿಸ್ಕಸ್ ಮಾಡೋಣ. ಒಂದು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಏನಕ್ಕೆ ಸುದ್ದಿಯಲ್ಲಿತ್ತು ನೋಡಿ, ಇತ್ತೀಚೆಗೆ ಲಾಸ್ಟ್ ಇಯರ್ ಕೂಡ ಇದರ ಒಂದು ವೇಜಸ್ ರೇಟ್ನ ಜಾಸ್ತಿ ಮಾಡಿದ್ರು ಅಲ್ವಾ, ರೇಟ್ನ ಜಾಸ್ತಿ ಮಾಡಿದ್ರು. ಓಕೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅಂತ ಮಾಡಿದ್ರು. ಇದು ನೋಡೋದಾದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ. 2005ರಲ್ಲಿ ಬಂದಿರತಕ್ಕಂಥ ಒಂದು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಇದ್ರ ಬಗ್ಗೆ ನಾನು ಹೆಚ್ಚು ಡಿಸ್ಕಸ್ ಮಾಡೋ ಅನಿಸಿಟ್ಟಿಲ್ಲ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಏನಿದ್ರ ಉದ್ದೇಶ, ಅನ್ಸ್ಕಿಲ್ಡ್ ಲೇಬರ್ಸ್ಗಳೇನು ಇರ್ತಾರೆ ಗ್ರಾಮಗಳಲ್ಲಿ, ಅವ್ರಿಗೆ ಏನು ಕೆಲಸ ಇರಲ್ಲ, ವರ್ಷದಲ್ಲಿ 100 ದಿನ ಉದ್ಯೋಗ ಭರವಸೆ ಕೊಡ್ತಕ್ಕಂಥದ್ದು. ಕೇಂದ್ರ ರಾಜ್ಯಗಳ ನಡುವೆ ಹಣ ಹಂಚಿಕೆ ಆಗುತ್ತೆ. ಇಲ್ಲಿ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ದಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್. ಒಂದ್ಸಲ ಕೇಳ್ತೇನೆ, ಇದು ಕೂಡ ಕೇಂದ್ರ ಸರ್ಕಾರ ಅನ್ಸ್ಕಿಲ್ಡ್ ಲೇಬರ್ಸ್ 100% ವೆಚ್ಚ ಕೊಡುತ್ತೆ. ಅಂದ್ರೆ ಸೆಮಿ ಸ್ಕಿಲ್ಡ್ ಲೇಬರ್ಸ್ಗೆ ಕಾರ್ಮಿಕದ ವೆಚ್ಚ 75%, ಇನ್ನು ಮಿಕ್ಕಿದ ರಾಜ್ಯ ಸರ್ಕಾರ ಕೊಡಬೇಕು. ಸಾಮಗ್ರಿಗಳು, ಅಲ್ಲಿ ಏನ್ ಮೆಟೀರಿಯಲ್ ಬೇಕಾಗುತ್ತೆ, ಆ ಒಂದು ಪ್ರಾಜೆಕ್ಟ್, ರಸ್ತೆ ಆಗಿರ್ಬೋದು, ರೋಡ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಸ್ಕೂಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಕಾಲುವೆಗಳಾಗಿರ್ಬೋದು, ಈ ತರ. ಓಕೆ, 75% ಅಷ್ಟು ಅದಕ್ಕೆ ಸಾಮಗ್ರಿ ವೆಚ್ಚ ಕೇಂದ್ರ ಸರ್ಕಾರ ಕೊಟ್ಟು ಇನ್ನು ಮಿಕ್ಕಿದ್ದು ರಾಜ್ಯ ಸರ್ಕಾರ ಕೊಡಬೇಕು. ಇನ್ನು ಈ ಪ್ರಮುಖ ಲಕ್ಷಣ ನೋಡೋದಾದ್ರೆ, ಇಲ್ಲಿ ಒಂದು ಗ್ರಾಮೀಣ ಮನೆಯ ಸದಸ್ಯರು, ವಯಸ್ಕ ಮನೆಯ ಸದಸ್ಯರು ಈ ಒಂದು ಇದನ್ನ ಪಡ್ಕೋಬಹುದು. ಅದರಲ್ಲಿ 1/3 ಮಹಿಳೆಯರಿಗೆ ಮೀಸಲಾತಿ ಕೂಡ ಇದೆ. ಕನಿಷ್ಠ 1/3 ಭಾಗ ಮಹಿಳೆಯರು ಕೂಡ ಅಲ್ಲಿ ಇರಬೇಕು. ಈ ಒಂದು 100 ದಿನದ ಕೆಲಸ ಅವ್ರು ಕೊಡ್ಲಿಲ್ಲ ಅಂದ್ರೆ 15 ದಿನಗಳ ಒಳಗೆ ಅವರು ಆ ನಿರುದ್ಯೋಗ ಭತ್ಯೆ ಅಂತಕ್ಕಂಥ ಆ ಜನಗಳಿಗೆ ಕೊಡಬೇಕಾಗತ್ತೆ. ಓಕೆ, ಆ ಗ್ರಾಮಗಳಲ್ಲಿ, ಆ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಅವ್ರು ಕೊಡಬೇಕಾಗತ್ತೆ. ಈ ಒಂದು ಯೋಜನೆಗಳನ್ನ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಗ್ರಾಮ ಪಂಚಾಯತಿ. ಓಕೆ, ಕಾರ್ಯಗತಗೊಳಿಸೋದು ಅದನ್ನ ನೋಡ್ಕೊಳ್ಳೋದು. ಬಟ್ ಫಂಡ್ ಬರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ. ಏನೇನ್ ಮಾಡಬಹುದು, ಶಿಶು ವಿಹಾರ, ಕುಡಿಯೋ ನೀರು, ಪ್ರಥಮ ಚಿಕಿತ್ಸೆ, ಏನೇನಿರುತ್ತೆ ಎಲ್ಲ ಕೂಡ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಡೆವಲಪ್ ಮಾಡಕ್ಕೆ ಇವ್ರನ್ನ ಯುಟಿಲೈಸ್ ಮಾಡ್ಕೋಬಹುದು. ಮತ್ತೆ ಇದು ಪಾರದರ್ಶಕವಾಗಿರುತ್ತೆ. ಲೆಕ್ಕ ಪರಿಶೋಧನೆ, ಆಡಿಟಿಂಗ್ ಕೂಡ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಡೆತಡೆಗಳು, ತಕರಾರುಗಳಿದ್ರೆ ಒಂಬಟ್ಸ್ಮನ್ ಅಂತ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ದೂರುಗಳನ್ನು ಕೂಡ ನಾವು ಹಾಕ್ಬೋದು, ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು. ಇದು MG-ನರೇಗಾ. ಇದ್ರ ಜೊತೆ ಒಂದಷ್ಟು 50 ದಿನ ಹೆಚ್ಚುವರಿ ಉದ್ಯೋಗ ಕೂಡ ಕೊಡ್ತಾರೆ. ಎಂತಾಗೆ, ಬರ, ಪ್ರಕೃತಿ ವಿಕೋಪ ಆಗಿರ್ತಕ್ಕಂಥ ತಾಲೂಕುಗಳು ಘೋಷಣೆ ಮಾಡ್ತಾರಲ್ಲ, ಅಲ್ಲಿ 100ರಿಂದ 150 ದಿನ ತನಕ ಕೂಡ ಕೆಲಸ ಕೊಡ್ತಕ್ಕಂಥದ್ದು ಕೂಡ ನಡೆಯುತ್ತೆ. ಮತ್ತೆ ಫಾರೆಸ್ಟ್ ರೈಟ್ ಆಕ್ಟ್ ನ ಅಡಿಯಲ್ಲಿ ಭೂಮಿ ಬಿಟ್ಟು ಇನ್ನ ಬೇರೆ ಮತ್ತೆ ಪ್ರೈವೇಟ್ ಒಂದು ಅರಣ್ಯ ಬಿಟ್ಟು ಅಲ್ಲಿ ST ಕುಟುಂಬಗಳಿಗೆ ಕೂಡ ಹೆಚ್ಚುವರಿ ಉದ್ಯೋಗಗಳನ್ನು ಕೊಡ್ತಾರೆ. ನೋಡಿ, ಇವೆಲ್ಲ ಸುದ್ದಿಯಲ್ಲಿದೆ. ಇದು ಫಾರೆಸ್ಟ್ ರೈಟ್ ಆಕ್ಟ್ ನಾಗರಹೊಳೆಯಲ್ಲಿ ಈ ಆಕ್ಟ್ ಪ್ರಕಾರ ವಾಪಸ್ ಅವರ ನೆಲೆಗಳಿಗೆ ಹೋಗ್ತಾ ಇದ್ದಾರೆ ಕಾಡು ಕುರುಬರು, ಜೇನು ಕುರುಬರು. ಸೊ ಇವೆಲ್ಲ ನಾಗರಹೊಳೆ ಸುದ್ದಿಯಲ್ಲಿದೆ. ಸೊ ಇದು ಕೂಡ ನೀವು ಕರೆಂಟ್ ಅಫೇರ್ ಅಲ್ಲಿ ಓದ್ಕೋಬೇಕಾಗತ್ತೆ. ಇನ್ನು ಕಾರ್ಮಿಕರ ಪ್ರಯೋಜನ ಹೇಳಿದೆ. ಈ ಕೆಲಸ ಮಾಡ್ಬೇಕಾದ್ರೆ ಅಂಗವೈಕಲ್ಯ ಅಥವಾ ಮರಣ ಏನಾರು ಆಗ್ತಾ ಇದ್ರೆ ಅವ್ರಿಗೆ ಅಪಘಾತ ಪರಿಹಾರಗಳನ್ನ ಕೊಡ್ತಕ್ಕಂಥದ್ದು. 1/3 ಅಂದ್ರೆ 1/3 ಆಫ್ ದ ಮಹಿಳಾ ಕಾರ್ಮಿಕರು ಇರಬೇಕಾಗಿರುತ್ತೆ. ಸಮಾನವಾದ ವೇತನ ಇರುತ್ತೆ ಅವ್ರಿಗೂ ಕೂಡ. 15 ದಿನಗಳಲ್ಲಿ ಅವ್ರು ಕೆಲಸ ಮಾಡಿದ 15 ದಿನಗಳಲ್ಲಿ ನೇರವಾಗಿ ಅವರ ಆ ಒಂದು ಅಕೌಂಟ್ಗೆ ಪಾವತಿ ಮಾಡಲಾಗುತ್ತೆ ಹಣವನ್ನು. ಇದು MG-ನರೇಗಾ ಅಡಿಯಲ್ಲಿ ಬರ್ತಕ್ಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 2005. ಅರ್ಥ ಆಗಿದೆ ಅನ್ಕೋತೀನಿ. ಫಾಸ್ಟ್ ಅನ್ಸಿದ್ರೆ ನೀವೇನು ಮಾಡಬೇಕಾಗಿಲ್ಲ. ಇಲ್ಲಿ ಮೇಲ್ಗಡೆ ಯೂಟ್ಯೂಬ್ 3 ಚಿಕ್ಕಿರುತ್ತೆ, ಇಲ್ಲಿ ಹೋಗಿ ಸ್ಪೀಡ್ ಅಂತಿರುತ್ತೆ, ಅಲ್ಲಿ ನೀವು ಕಮ್ಮಿ ಮಾಡ್ಕೋಬಹುದು. ಓಕೆ, ಸೊ ತುಂಬಾ ಜನಕ್ಕೆ ತುಂಬಾ ಸ್ಲೋಗಳೆಲ್ಲ ಸಹ ತುಂಬಾ ಸ್ಲೋ ಅಂತಾರೆ. ಹಾಗಾಗಿ ನಾನು ಒಂದು ಮೀಡಿಯಂ ರೇಂಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕಂದ್ರೆ ತುಂಬಾ ಟೈಮ್, ಐ ಡೋಂಟ್ ವಾಂಟ್ ಟು ಕನ್ಸ್ಯೂಮ್ ಯುವರ್ ಟೈಮ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಫೇಸ್ 4. ಇದು 4ನೇದು, ವೆರಿ ಇಂಪಾರ್ಟೆಂಟ್. ಇದು
ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಸಡಕ್ ಅಂದ್ರೆ ರಸ್ತೆಗಳ ನಿರ್ಮಾಣ ಅಂತ ಅಲ್ವಾ, ಸಡಕ್. ಇದು ಫೇಸ್ 4 2024-25 28-29 ತನಕ ಇರತಕ್ಕಂಥದ್ದು. ಸಂಪರ್ಕವಿಲ್ಲದ ಜನವಸತಿ ಪ್ರದೇಶಗಳಿಗೆ ಸರ್ವ ಋತು ರಸ್ತೆ ಸಂಪರ್ಕವನ್ನು ಒದಗಿಸುವ ಗುರಿ ಇದು ಹೊಂದಿರತಕ್ಕಂಥದ್ದು. ಮೂಲತಃ 2000 ಇಸ್ವಿಲಿ ಇದು ಪ್ರಾರಂಭಿಸಲಾಗಿರುತ್ತೆ. ಫೇಸ್ 3 2019-20ವರೆಗೆ ಇತ್ತು, ಆಮೇಲೆ ಗ್ಯಾಪ್ ಆಗಿತ್ತು. ಇವಾಗ ಅಗೇನ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ 24-25 28-29 ತನಕ ಒಂದು ಟೈಮ್ ಪೀರಿಯಡ್ ಅಲ್ಲಿ ಒಂದಷ್ಟು ರಸ್ತೆಗಳ ನಿರ್ಮಾಣ ಮಾಡಬೇಕು ಅಂತ ಕೈಗೊಂಡಿರ್ತಕ್ಕಂಥದ್ದು. ಇದನ್ನ ಗ್ರಾಮೀಣ ಸಚಿವಾಲಯದ ಅಡಿಯಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಸೇರ್ಕೊಂಡಿರುತ್ತೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಓಕೆ, ಎಷ್ಟು ಇದರ ಉದ್ದೇಶ ಅಂದ್ರೆ 62,500 ಕಿಲೋಮೀಟರ್ ಸರ್ವೋತ್ತರ ರಸ್ತೆಗಳನ್ನು ನಿರ್ಮಿಸಬೇಕು ಅಂತ. ಎಷ್ಟರಲ್ಲಿ? ಈ ಒಂದು 4-5 ವರ್ಷಗಳಲ್ಲಿ 62,500 ಕಿಲೋಮೀಟರ್ ಗ್ರಾಮೀಣ ಪ್ರದೇಶದಲ್ಲಿ ಸರ್ವ ಋತು ರಸ್ತೆಗಳನ್ನ ಅಂದ್ರೆ ಆಲ್ ವೆದರ್ ರೋಡ್ಸ್ ಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ದೂರದ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ವೇಗವರ್ಧಕವಾಗಿ ಇದು ಕೆಲಸ ಮಾಡುತ್ತೆ ಅಲ್ವಾ. ಎಲ್ಲಿ ರಸ್ತೆಗಳಿರುತ್ತೆ ಅಲ್ಲಿ ಶಿಕ್ಷಣ ಇರುತ್ತೆ, ಎಕನಾಮಿಕ್ ಆಕ್ಟಿವಿಟಿ ಇರುತ್ತೆ. ರಸ್ತೆಗಳಿದ್ದಾಗ ಬೇರೆ ಬೇರೆ ಆಸ್ಪತ್ರೆಗಳು, ಬೇರೆ ಬೇರೆ ಎಲ್ಲ ರೀತಿ ಮಾರ್ಕೆಟ್ಗಳಿಗೆ ನಾವು ಒಂದು ವಿಂಡೋಸ್ ಅಥವಾ ಡೋರ್ ತೆರೆದುಕೊಳ್ಳುತ್ತೆ, ಸಂಪರ್ಕ ಸುಧಾರಿತಗೊಳ್ಳುತ್ತೆ. ಇದನ್ನ PM ಗತಿಶಕ್ತಿ ಪೋರ್ಟಲ್ ಜೊತೆ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗತಿಶಕ್ತಿ ಪೋರ್ಟಲ್ ಏನ್ ಹೇಳುತ್ತೆ, ಇನ್ಫ್ರಾಸ್ಟ್ರಕ್ಚರ್, ನಾವೆಲ್ಲ ಪ್ರೀವಿಯಸ್ ವಿಡಿಯೋಗಳಲ್ಲಿ ಇದನ್ನು ಡಿಸ್ಕಸ್ ಮಾಡಿದೀವಿ. ಸ್ಕೀಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅದರಲ್ಲಿ ಈ ರಸ್ತೆನೂ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ಜೊತೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಫೇಸ್ 1 2000 ಇಸ್ವಿಲಿ ಆಲ್ ವೆದರ್ ರೋಡ್ಸ್ ಇಲ್ಲಿ ಕೊಟ್ಟಿದ್ದು ಕೂಡ ವೆರಿ ಇಂಪಾರ್ಟೆಂಟ್. 500+ ಪಾಪ್ಯುಲೇಷನ್ ಇನ್ ಪ್ಲೇನ್ಸ್, 200-250+ ಇನ್ ಇರ್ತಕ್ಕಂಥ ಹಿಲ್ ಟ್ರೈಬಲ್ ಏರಿಯಾದಲ್ಲಿ ನಾವು ರಸ್ತೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು. ಫೇಸ್ 2 2013 ಬರುತ್ತೆ, 50,000 ಕಿಲೋಮೀಟರ್. ಫೇಸ್ 3 ಅಂತ ಬರಕ್ಕಿಂತ ಮುಂಚೆ RCPLWEA ಅಂತ ಬರುತ್ತೆ, ಅಂದ್ರೆ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮ್ ಏರಿಯಾಸ್ ಗ್ರಾಮೀಣ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ. ಫೇಸ್ 3 ಬರುತ್ತೆ 19-25 ತನಕ. ಏನಾಯ್ತು ಅದು ಈಗ 24-25 ಫೇಸ್ 4 ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತೇನೆ, ಸುದ್ದಿಯಲ್ಲಿ ಇರತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ ಸ್ನೇಹಿತರೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಓಕೆ, ಇನ್ನು ಇದರಲ್ಲಿ ಹಸಿರು ತಂತ್ರಗಳನ್ನ ಬಳಸ್ಕೊತಾ ಇದ್ದಾರೆ ರಸ್ತೆ ಅಭಿವೃದ್ಧಿಗೆ. ನೋಡಿ, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಕೋಲ್ಡ್ ಮಿಕ್ಸ್ ತಂತ್ರಗಳ ಮುಖಾಂತರ ಕಾಂಕ್ರೀಟ್ಗಳ ರೀತಿ ಬಳಸ್ಕೊಂಡು ಪಾದಚಾರಿ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ಕಾಯಿರ್ ಇಂದ ಜಿಯೋ ಟೆಕ್ಸ್ಟೈಲ್ ಗಳನ್ನ ಬಳಸ್ತಕ್ಕಂಥದ್ದು. ಅಂದ್ರೆ ಕಾಯಿರ್ ಮೆಟೀರಿಯಲ್ ಯೂಸ್ ಮಾಡಿ ಒಂದಷ್ಟು ಪೇವರ್ ಸ್ಟೋನ್ ಅಂತ ಕರಿತೀವಿ, ಅದನ್ನು ಮಾಡ್ತಕ್ಕಂಥದ್ದು. ಇದೆಲ್ಲ ಇದರ ಅಡಿಯಲ್ಲಿ ಬರುತ್ತೆ. ಇನ್ನೊಂದು ನ್ಯಾನೋ ತಂತ್ರಜ್ಞಾನ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಮೆಂಟ್, ಸುಣ್ಣ, ಈ ತರದ್ದು ಫ್ಲೈ ಆಶ್ಗಳು ಇರ್ತಾವಲ್ಲ ಬೇರೆ ಬೇರೆ ಕಡೆಯಿಂದ, ಅದನ್ನ ಯೂಸ್ ಮಾಡಿಕೊಂಡು ಕೂಡ ಇಲ್ಲಿ ನಾವು ರಸ್ತೆಗಳ ನಿರ್ಮಾಣ ಮಾಡ್ತಕ್ಕಂಥ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಫೈನ್. ಸೊ ನೆಕ್ಸ್ಟ್ ಹೋಗೋಣ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ಗ್ರಾಮೀಣ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಅಂತ, NRLM ಅಂತ ಕರಿತೀವಿ. ಓಕೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕೂಡ ಕರಿತೀವಿ. ಸೊ ಇದು ಹಳೆ ಸ್ಕೀಮೆ. ಆಕ್ಚುಲಿ ಇದೇನಕ್ಕೆ ಸುದ್ದಿಯಲ್ಲಿದೆ ಅಂದ್ರೆ, ನೈ ಚೇತನ ಪಹಲ್ ಬದಲಾವ್ ಕಿ ಕ್ಯಾಂಪೈನ್ ಅಂತಕ್ಕಂಥದ್ದನ್ನ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜನೆ ಮಾಡಿತ್ತು. ಈ ಯೋಜನೆ ನೋಡೋದಾದ್ರೆ 2011ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಯೋಜನೆ, ಕೇಂದ್ರದ ಪ್ರಾಯೋಜಿತ ಯೋಜನೆ. ಪ್ರಾಯೋಜಿತ ಅಂದ ತಕ್ಷಣ ಇಲ್ಲೇನಾಗುತ್ತೆ, ಸೆಂಟರ್ ಸ್ಟೇಟ್ ಎರಡೂ ಬಂದ್ಬಿಡುತ್ತೆ. ಕೇಂದ್ರ ರಾಜ್ಯಗಳ ನಡುವೆ 75-25 ಅನುಪಾತದಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಬೇರೆ ರಾಜ್ಯಗಳು ಈಶಾನ್ಯ ಭಾರತ ಯೂನಿಯನ್ ಟೆರಿಟರಿ 90-10 ಒಂದು ಇದರಲ್ಲಿ ಹಂಚಿಕೊಳ್ಳಲಾಗುತ್ತೆ. ಇನ್ನು ಇದು ಆನ್ ಗೋಯಿಂಗ್ ನಡೀತಾನೆ ಇದೆ, ಸ್ಥಾಪನೆ ಆಗಿದಷ್ಟೇ, ಇದೇನು ಟಾರ್ಗೆಟ್ ಇಟ್ಕೊಂಡಿಲ್ಲ. ಯಾಕಂದ್ರೆ ಜೀವನೋಪಾಯ ಕಂಪ್ಲೀಟೇ ಆಗಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಒಬ್ಬ ಮಹಿಳಾ ಸದಸ್ಯರನ್ನ ಒಬ್ಬ ಸಹಾಯಕ ಗುಂಪುಗಳ ಸಂಘಟಿಸುವ ಮೂಲಕ ಸಾರ್ವತ್ರಿಕ ಸಾಮಾಜಿಕ ಕ್ರೋಢೀಕರಣ ಆಗುತ್ತೆ. ಯಾಕಂದ್ರೆ ಒಂದು ಸೆಲ್ಫ್ ಗ್ರೂಪ್ಸ್ ಇದ್ದಾಗ ಪ್ರತಿಯೊಂದು ಮನೆಯಲ್ಲಿ ಇರತಕ್ಕಂಥ ಒಂದು ಸ್ವಸಹಾಯ ಸಂಘಗಳಲ್ಲಿ ಹೆಣ್ಮಕ್ಳಿದ್ದಾಗ ಆ ಒಂದು ಕುಟುಂಬಗಳು ಮೇಲ್ಗಡೆ ಬರ್ತಕ್ಕಂಥದ್ದು, ಅವ್ರಿಗೆ ಬೇಕಾದ ಜೀವನೋಪಾಯಗಳನ್ನ ಮಾಡ್ತಕ್ಕಂಥದ್ದು, ತರಬೇತಿ, ಸಾಮರ್ಥ್ಯ, ಸ್ಕಿಲ್ ಡೆವಲಪ್ಮೆಂಟ್, ಏನಾದ್ರು ಫೈನಾನ್ಷಿಯಲಿ ಹೆಲ್ಪ್, ಇವೆಲ್ಲ ಈ ಒಂದು ಅಡಿಯಲ್ಲಿ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಹೆಂಗ್ ಅಚೀವ್ ಮಾಡ್ತಾರೆ? ಸೊ ಇದನ್ನ ಅಚೀವ್ ಮಾಡೋದು ಹೆಂಗೆ ಅಂದ್ರೆ, ಫಸ್ಟ್ ಇಲ್ಲಿ ಹೇಳ್ಬಿಡ್ತೀನಿ. ಇದನ್ನ ಕೀ ಇನಿಷಿಯೇಟಿವ್ಸ್ ಇದೆ. ಒಂದು ಅಜೀವಿಕ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಸ್ಕಿಲ್ ಡೆವಲಪ್ಮೆಂಟ್ 25% ಇದಕ್ಕೇನು ದುಡ್ಡು ಕೊಡ್ತಾ ಇದ್ದಾರೆ ಬಜೆಟ್ ಅಲ್ಲಿ, ಅದನ್ನ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ಕೊಡ್ತಾ ಇದ್ದಾರೆ. ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನಾ ಅಂತ. ಅಂದ್ರೆ ಕಿಸಾನ್ ಅಂತಂದ್ರೆ ಈ ಒಂದು ಅಗ್ರಿಕಲ್ಚರ್ ಮತ್ತೆ ಅದರ ಅಲೈಡ್ ಆಕ್ಟಿವಿಟಿಯಲ್ಲಿ ವುಮನ್ ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಇನ್ನೊಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಪ್ರಾಜೆಕ್ಟ್ ಅಂತ ಹೇಳಿ, ಇದನ್ನ ವರ್ಲ್ಡ್ ಬ್ಯಾಂಕ್ ನ ಒಂದು ಸಹಯೋಗದೊಂದಿಗೆ ಏನಾದ್ರು ಪ್ರೋಗ್ರಾಮ್ಗಳನ್ನ ಮಾಡಿ, ಏನಾದ್ರು ಒಂದು ಇನಿಷಿಯೇಟಿವ್ಗಳನ್ನ ತಗೊಂಡು ಇಲ್ಲಿ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಮತ್ತೆ ಸಕ್ಷಮ್ ಸೆಂಟರ್ಸ್ ಅಂತ, ಇಲ್ಲಿ ಫೈನಾನ್ಷಿಯಲ್ ಅಂದ್ರೆ
ಆರ್ಥಿಕವಾಗಿ ಸ್ಕಿಲ್ ಡೆವಲಪ್ ಮಾಡೋದವರು, ಅವ್ರಿಗೆ ಒಂದು ಆರ್ಥಿಕತೆಯ ಬಗ್ಗೆ, ಡಿಜಿಟಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ಸರ್ವಿಸ್ಗಳನ್ನ ಅವ್ರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಗೆ ಕೊಡ್ತಕ್ಕಂಥದ್ದಾಗಿರ್ಬೋದು. ಅಂದರೆ ಫೈನಾನ್ಷಿಯಲ್ನಲ್ಲಿ ಹೆಂಗೆ ನಾವು ಬ್ಯಾಂಕಿಂಗ್ ಮಾಡಬೇಕು, ಸೇವಿಂಗ್ಸು, ಕ್ರೆಡಿಟ್, ಇನ್ಶೂರೆನ್ಸ್ ಬಗ್ಗೆ, ಪೆನ್ಷನ್ಸ್ ಬಗ್ಗೆ ಹೇಳ್ತಕ್ಕಂಥದ್ದಾಗಿರ್ಬೋದು. ಓಕೆ, ಮತ್ತೆ ಆಜೀವಿಕ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನಾ ಅಂತಿದೆ, ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಕ್ಕಂಥದ್ದು ಅವ್ರಿಗೆ. ಓಕೆ, ಮತ್ತೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ ಅಂತ ಹೇಳಿ, ಅಂದ್ರೆ ಫ್ರೀ ಸ್ಕಿಲ್ ಟ್ರೈನಿಂಗ್ ರೂರಲ್ ಯೂತ್ಗೆ. ಓಕೆ, ಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಯೂತ್ಗೆ 15-35 ವರ್ಷದಲ್ಲಿ ಅಪ್ ಟು SC ST ಆದ 45 ವರ್ಷ ತನಕ ಒಂದು ಯೂತ್ಗಳಿಗೆ ಒಂದು ಜೀವನೋಪಾಯಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಮತ್ತೆ ಸಂಘಟನಸೆ ಸಮೃದ್ಧಿ ಅಂದ್ರೆ ಲೀವಿಂಗ್ ನೋ ರೂರಲ್ ವುಮೆನ್ ಬಿಹೈಂಡ್ ಅಂತ. ಯಾವುದೇ ಒಂದು ರೂರಲ್ ಅಲ್ಲಿ ಪ್ರತಿಯೊಬ್ಬ ಒಂದು ವುಮೆನ್ ಕೂಡ ನಾವು ಬಿಡಬಾರ್ದು. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೆಂಗ್ ಕರಿತೀವಲ್ಲ, ಎಲ್ಲರನ್ನೂ ಒಳಗೊಳ್ಳಬೇಕು ಅಂತ. ಇದ್ರ ಬಗ್ಗೆ ನಾನು ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಎಲ್ಲ ಇನಿಷಿಯೇಟಿವ್ಗಳಿಂದ ಏನಾಗುತ್ತೆ ಸ್ನೇಹಿತರೆ, ನಾವು ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಒಂದು ಅವರ ಸಾಮಾಜಿಕ ಜೀವನವನ್ನ ಆರ್ಥಿಕವಾಗಿ ಬೇರೆ ರೀತಿ ಸಾಮಾಜಿಕವಾಗಿ ಸಬಲೀಕರಣಗೊಳಿಸಬೇಕು ಅಂತಕ್ಕಂಥದ್ದು ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥದ್ದು. ಅರ್ಥ ಆಗಿದೆ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಇಲ್ಲಿ ನಾನು ಕೊಟ್ಟಿದ್ದೀನಿ ಇಂಗ್ಲಿಷಲ್ಲಿ ಕೂಡ ತಾವು ನೋಡ್ಕೋಬಹುದು. ಹೆಂಗ್ ಕಂಡು ಹಿಡಿತಾರೆ ಬಡವರು, ಇವರು ಹೆಂಗೆ ಯಾವ ರೀತಿ ಫಲಾನುಭವಿಗಳನ್ನು ಗುರುತಿಸ್ತಾರೆ ಅಂದ್ರೆ ಸೋಷಿಯೋ ಎಕನಾಮಿಕ್ ಸೆನ್ಸ್ 2011 ಇದೆ. ಅದು ಬಿಟ್ರೆ ಗ್ರಾಮಗಳಲ್ಲಿ ಮೌಲ್ಯಮಾಪನ ಮಾಡ್ತಾರೆ, ಸಾಮಾಜಿಕವಾಗಿ ತುಂಬಾ ದುರ್ಬಲರು ಯಾರಿದ್ದಾರೆ ಅಂತ. ಯಾಕಂದ್ರೆ ಒಂದೊಂದ್ಸಲ ಈ ಸೋಷಿಯೋ ಎಕನಾಮಿಕ್ ಇದರಲ್ಲಿ ಇರೋದಿಲ್ಲ ತುಂಬಾ ಜನ ಅಲ್ವಾ, ಆ ಟೈಮಲ್ಲಿ ಇರದೇ ಇರ್ಬೋದು ಅವರು, ಹಾಗೆ ಅಥವಾ ಬೇರೆಯವರು ವಲಸೆ ಬಂದು ಅಲ್ಲಿಂದ ಸ್ಟೇ ಆಗಿರ್ಬೋದು. ಮತ್ತೆ ಬಡ ಕುಟುಂಬದ ವರ್ಗೀಕರಣ ಪಟ್ಟಣ ಗ್ರಾಮ ಪಂಚಾಯತ್ ರಚಿಸಿ ಆ ಒಂದು ಬೇಸಿಸ್ ಮೇಲೆ ಫಲಾನುಭವಿಗಳನ್ನ ಗುರುತಿಸಿ ಅವ್ರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ತರ್ತಕ್ಕಂಥದ್ದು ಈ ಒಂದು NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಫೈನ್. ಸೊ ನೈ ಚೇತನ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೆ. ಇಲ್ಲಿ ಈಗ ಏನಕ್ಕೆ ಸ್ಕೀಮ್ ನ್ಯೂಸ್ ಅಲ್ಲಿ ಇತ್ತು, ನೈ ಚೇತನ ಮತ್ತೆ ಪಲ್ ಬದಲ್ಕಿ ಕ್ಯಾಂಪೈನ್ ಅಂತ. ನೈ ಚೇತನ ಅಂತಕ್ಕಂಥದ್ದು ಏನಿದೆ ಅಂದ್ರೆ, ಈ ಒಂದು ಜೆಂಡರ್ ಬೇಸಿಸ್ ವುಮೆನ್ ಮೆನ್ ಅಂತಕ್ಕಂಥದ್ದು ವಯೋಲೆನ್ಸ್, ಒಂದು ಜೆಂಡರ್ ಡೈವರ್ಸಿಟಿನ ಕಮ್ಮಿ ಮಾಡೋದು, ಜೊತೆಗೆ ಈ ವಯೋಲೆನ್ಸ್, ಜೆಂಡರ್ ಬೇಸ್ ವಯೋಲೆನ್ಸ್ ಇರುತ್ತಲ್ಲ, ವುಮೆನ್ ಮೇಲೆ ಒಂದು ಏನು ವಯೋಲೆನ್ಸ್ ಆಗ್ತಕ್ಕಂಥದ್ದು ಎಗೇನ್ಸ್ಟ್ ವುಮೆನ್, ಅದನ್ನ ತಡಿತಕ್ಕಂಥ ಒಂದು ಕ್ಯಾಂಪೇನ್. ಇದನ್ನ ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ನಿರ್ಮೂಲ ದಿನದಂದು ಲಾಸ್ಟ್ ಇಯರ್ 2024 ಅಲ್ಲಿ ಲಾಂಚ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇದು. ಓಕೆ, ನೈ ಚೇತನ 2.0 ಅಂತ. ಅದ್ರ ಜೊತೆಗೆ ಇನ್ನೊಂದ್ 2-3 ಇನಿಷಿಯೇಟಿವ್ಗಳನ್ನ ನಾನು ಎಕ್ಸ್ಟ್ರಾ ಇಲ್ಲಿ ಕೊಡ್ತಾ ಇದ್ದೀನಿ. ಈ ಸರಸ್ ಅಂತಕ್ಕಂಥದ್ದು ಇದೇನು ಅಂದ್ರೆ ಒಂದು ಅಪ್ಲಿಕೇಶನ್. ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಕರಕುಶಲ ಉತ್ಪನ್ನಗಳನ್ನ ಏನು ಅವರು ಉತ್ಪಾದನೆ ಮಾಡ್ತಾರೆ. ಈಗ ನೋಡಿ, ಈ ದೀನ್ ದಯಾಳ್ ಅಂತ್ಯೋದಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಮುಖಾಂತರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ರು, ಅವ್ರೇನೋ ಪ್ರಾಡಕ್ಟ್ ಡೆವಲಪ್ ಮಾಡಿದ್ರು. ಈಗ ಅದಕ್ಕೆ ಮಾರ್ಕೆಟಿಂಗ್ ಬೇಕಲ್ಲ, ಈ ಸರಸ್ ಅಂತಕ್ಕಂಥದ್ದು ಈ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದ್ದಾರೆ. ಇವ್ರು ಏನ್ ಮಾಡಬಹುದು, ಮಹಿಳೆಯರು, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ಇಲ್ಲಿ ಆನ್ಲೈನ್ ಮುಖಾಂತರ ತಮ್ಮ ಕುಶಲಕರ್ಮಿಗಳ ಮಾಡಿರ್ತಕ್ಕಂಥ ಕರಕುಶಲ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು. ಅಲ್ಲೇ ಆನ್ಲೈನ್ ಮುಖಾಂತರ ಬಂದು ಗ್ರಾಹಕರು ದುಡ್ಡು ಕೊಟ್ಟು ತಗೊಳ್ತಕ್ಕಂಥದ್ದು. ಸೊ ಡೈರೆಕ್ಟ್ ಆಗಿ ಅವ್ರಿಗೆ ದುಡ್ಡು ಹೋಗ್ತಕ್ಕಂಥದ್ದು, 100% ಅವರ ಒಂದು ಅಮೌಂಟ್ ನ ಸಿಗ್ತಕ್ಕಂಥದ್ದು. ಅದಕ್ಕೆ ಈ ಸರಸ್ ಆಪ್ ಅಂತ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಸಂಘಟನಸೆ ಸಮೃದ್ಧಿ ಅಂತ. ನಾನು ಇದನ್ನ ಈಗ ತಾನೇ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂದ್ರೆ ನೋ ರೂರಲ್ ವುಮೆನ್ ಬಿಹೈಂಡ್ ಅಂತ. ಯಾರನ್ನೂ ಬಿಡಬಾರ್ದು, ಪ್ರತಿಯೊಬ್ಬರನ್ನು ಒಳಗೊಳ್ಳಂತೆ ಸಮೃದ್ಧಿಯಾಗಿ ಒಂದು ರೂರಲ್ ಅಲ್ಲಿ ಇರ್ತಕ್ಕಂಥ ಮಹಿಳೆಯರ ಒಂದು ಡೆವಲಪ್ಮೆಂಟ್ ಆಗ್ಬೇಕು ಅಂತ. ಸೊ ಇದು ಆಜಾದಿ ಕಿ ಅಮೃತ್ ಮಹೋತ್ಸವದಲ್ಲಿ ಟೈಮಲ್ಲಿ ಲಾಂಚ್ ಮಾಡ್ತಾರೆ. ಏನು 75ನೇ ವರ್ಷದ ಒಂದು ನಮ್ಮ ಸ್ವತಂತ್ರ ದಿನಾಚರಣೆ ಏನ್ ಮಾಡಿದ್ರು ಆ ಟೈಮಲ್ಲಿ ಇಲ್ಲಿ ಅಂಚಿನಲ್ಲಿರುವ ಗ್ರಾಮೀಣ ಮಹಿಳೆಯರನ್ನು ಸ್ವಸಹಾಯ ಗುಂಪುಗಳ ಜಾಲಕ್ಕೆ ತರುವುದು, ನಂತರ ಅವರ ಏಳಿಗೆಯನ್ನು ಮಾಡೋದು. ನೋ ಒನ್ ಲಿವಿಂಗ್ ರೂರಲ್ ವುಮೆನ್ ಬಿಹೈಂಡ್ ಅಂತಕ್ಕಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದೀನಿ ಡೀಟೇಲ್ ಆಗಿ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮೇನ್ ಈ ಒಂದೊಂದು ಪಾಯಿಂಟ್ಗಳೇನಿದೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಇದೆಲ್ಲ ಇದರ NRLM ಸ್ಕೀಮ್ ನಡಿಯಲ್ಲಿ ಬರ್ತಕ್ಕಂಥ ಇನಿಷಿಯೇಟಿವ್ಗಳು. ಇದೆಲ್ಲ ಇನಿಷಿಯೇಟಿವ್ಗಳಿಂದ ನಾವು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಏನಿದೆ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ ಅಚೀವ್ ಮಾಡಕ್ ಸಾಧ್ಯ. ಅರ್ಥ ಆಗ್ತಿದೆಯಲ್ಲ? ಎಸ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಸ್ನೇಹಿತರೆ. ಒನ್ಸ್ ಅಗೇನ್, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಇದು ನಮ್ಮ ರೂರಲ್ ಮಿನಿಸ್ಟ್ರಿಯಲ್ಲಿ ಬರುತ್ತೆ, ನಗರದ್ದು ಬೇರೆ ಮಿನಿಸ್ಟ್ರಿ ಬರುತ್ತೆ, ಇದು ಗ್ರಾಮೀಣ. ಓಕೆ, ಇಲ್ಲಿ ಪಕ್ಕಾ ಕಚ್ಚಾ ಹೌಸಸ್ಗಳಿರ್ತಾರೆ, ಯಾವುದೋ ಶಿಥಿಲಗೊಂಡಿರೋ ಮನೆಗಳಿರ್ತಾರೆ, ಅವ್ರಿಗೆ ಗೌರವಾನ್ವಿತವಾಗಿ ಜೀವನ ಮಾಡಕ್ಕೆ ಶಾಶ್ವತ ವಸತಿ ಪರಿಹಾರ ಕೊಡ್ತಕ್ಕಂಥ ಯೋಜನೆ ಇದು. ಈಗ ಇದು ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಕ್ಯಾಬಿನೆಟ್ ಏನೋ ಇದೆ ನಮ್ಮ ಸೆಂಟ್ರಲ್ ಕ್ಯಾಬಿನೆಟ್ 24, 25ರಿಂದ 28, 29 ತನಕ ಇದನ್ನ ಎಕ್ಸ್ಟೆಂಡ್ ಮಾಡಿದರೆ ಇನ್ನೂ 2 ಕೋಟಿ ಮನೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮೂಲನೆ ಮಾಡಬೇಕು ಅಂತ, ಅಂದ್ರೆ ಕಟ್ಕೊಡ್ಬೇಕು ಅಂತ. ಅಂದ್ರೆ ಅರ್ಥ ಏನು,
ಬಡವರಿಗೆ ಮೂಲಭೂತ ಸೌಕರ್ಯ ಪಕ್ಕಾ ಮನೆ ಹೌಸಸ್ಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದು ಇದರ ಯೋಜನೆ. ಆಕ್ಚುಲಿ ಇದು ಹಳೆಯ ಇಂದಿರಾ ಆವಾಸ್ ಯೋಜನೆ ಅಂತಿತ್ತು, ಅದನ್ನ ಆಮೇಲೆ ಚೇಂಜ್ ಮಾಡ್ತಾರೆ. ಈಗ ಇದು 2028-29 ಮುಂದುವರಿಯುತ್ತೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮ ಸಭೆಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತೆ. ಕೇಂದ್ರ ಪ್ರಾಯೋಜಿತ ಯೋಜನೆ ಅಂದ್ರೆ 60-40 ಇಷ್ಟಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ ಹಣಕಾಸು ಆಗುತ್ತೆ. ನಾರ್ತ್ ಈಸ್ಟ್ ಸ್ಟೇಟ್ ಯೂನಿಯನ್ ಟೆರಿಟರಿ ಆದ 90:10 ಅಡಿಯಲ್ಲಿ ಹಣಕಾಸು ಹಂಚಿಕೆ ಆಗುತ್ತೆ. ಸೊ ಉದ್ದೇಶ ಆಲ್ರೆಡಿ ಹೇಳಿದ್ರೆ, ಕಚ್ಚಾ ಅಥವಾ ಶಿಥಿಲಗೊಂಡ ರಚನೆಯಲ್ಲಿ ವಾಸಿಸುವ ಗ್ರಾಮೀಣ ಕುಟುಂಬಗಳಿಗೆ ಗೌರವಾನ್ವಿತ ಶಾಶ್ವತ ವಸತಿ ಪರಿಹಾರ ಒದಗಿಸೋದು. ಮೊದಲು ಈಗ ಇದಕ್ಕಿಂತ ಮುಂಚೆ ಏನು ಟಾರ್ಗೆಟ್ ಇತ್ತು 2.95 ಕೋಟಿ ಗುರಿಯನ್ನು ಪೂರೈಸಲು ಇನ್ನೂ 35 ಲಕ್ಷ ಮನೆಗಳನ್ನು ಬ್ಯಾಲೆನ್ಸ್ ಇತ್ತು. ಓಕೆ, 2024 ಮಾರ್ಚ್ ಲಾಸ್ಟ್ ಇಯರ್ ನೋಡಿದ್ರೆ ಅದನ್ನು ಸೇರಿಸ್ಕೊಂಡು ಮುಂದೆ ಇನ್ನೂ 2 ಕೋಟಿ ಹೆಚ್ಚಿನ ಮನೆಗಳನ್ನು ನಿರ್ಮಿಸಬೇಕು. ಒಟ್ಟು 10 ಕೋಟಿ ಜನರಿಗೆ ಸುರಕ್ಷಿತವಾಗಿರ್ತಕ್ಕಂಥ, ನೈರ್ಮಲ್ಯವಾಗಿರ್ತಕ್ಕಂಥ ಒಂದು ಪರಿಸರನ ಮಾಡಿ ಅವ್ರಿಗೊಂದು ಪಕ್ಕಾ ಹೌಸಸ್ಗಳನ್ನ ಕೊಡಬೇಕು ಅನ್ನೋದು ಈಗ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನಾ. ಅದಕ್ಕೆ ಇದನ್ನು 2.0 ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ 2028-29 ತನಕ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಅಗೇನ್ ಇದರ ಹಿನ್ನೆಲೆ ನೋಡಿದ್ರೆ ನಾನು ಆಲ್ರೆಡಿ ಹೇಳಿದೆ, 2024 ತನಕ 2.95 ಕೋಟಿ ಮನೆಗಳನ್ನ ಮಾಡಿದ್ದಾರೆ. ಇನ್ನು ಇದನ್ನ ಸೋಷಿಯಲ್ ಎಕನಾಮಿಕ್ ಸೆನ್ಸ್ 2011 ಗ್ರಾಮ ಸಭೆ ಜಿಯೋ ಟ್ಯಾಗಿಂಗ್ ಮುಖಾಂತರ ಫಲಾನುಭವಿಗಳು ಯಾರು ಸೇರ್ಬೇಕು ಅನ್ನೋದನ್ನ ಇವರು ಮೌಲ್ಯಮಾಪನ ಮಾಡಿ ಅಂತವ್ರಿಗೆ ಕೊಡ್ತಕ್ಕಂಥ ಯೋಜನೆ. ಜೊತೆಗೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ, ಉಜ್ವಲ ಜಲಜೀವನ್ ಮಿಷನ್ ಇದು ಕೂಡ ಇದರ ಅಡಿಯಲ್ಲಿ ತಗೊಂಡಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಉಜ್ವಲ ಯೋಜನೆ ಅಂದ್ರೆ ಏನು ಗ್ಯಾಸ್ ಕೊಡೋದಾಗಿರ್ಬೋದು, ಜಲಜೀವನ್ ಮಿಷನ್ ಟ್ಯಾಪ್ ವಾಟರ್ ಕೊಡೋದಾಗಿರ್ಬೋದು. ಸೊ ಇವೆಲ್ಲ ಕೂಡ ಇದರ ಅಡಿಯಲ್ಲೇ ಒಂದು ಯೋಜನೆಯ ಒಮ್ಮುಖವಾಗಿ ಸೇರಿಸ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಕುಂದುಕೊರತೆ ಇದ್ರೆ ಏನಾರು ಅಲ್ಲಿನ ಜನಗಳು ದೂರು ಕೊಟ್ಟಿದ್ದ 15 ದಿನಗಳ ಅವಧಿಯಲ್ಲಿ ಅದನ್ನು ಪರಿಹಾರ ಮಾಡಬೇಕು. ಸೊ ಹಾಗಾದ್ರೆ ಏನರ್ಥ, ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಇದು ಆಗ್ಬೇಕು. ನೆಕ್ಸ್ಟ್ 5 ವರ್ಷಗಳಲ್ಲಿ 10 ಕೋಟಿ ಜನರಿಗೆ ಉಪಯೋಗ ಆಗಬೇಕು. ಇನ್ನು 2 ಕೋಟಿ ಹೆಚ್ಚಿನ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಸೊ ಇದರಲ್ಲಿ ಬೆನಿಫಿಷಿಯರ್ಸ್ ಏನು, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೂ ಇದ್ದಾರೆ, ಲೋ ಇನ್ಕಮ್ ಗ್ರೂಪ್, ಮಿಡಲ್ ಇನ್ಕಮ್ ಗ್ರೂಪ್, ಹೈ ಇನ್ಕಮ್ ಗ್ರೂಪ್ಗೆ ಇಲ್ಲ. ಸೊ ಇವರ ಒಂದು ಅಮೌಂಟ್ ಪರ್ ಆನಮ್ ಅವರ ಒಂದು ಎಷ್ಟಿರಬೇಕು ಅಂದ್ರೆ 3 lakhs ಲೋ ಇನ್ಕಮ್ EWS ಆದ್ರೆ, ಲೋ ಇನ್ಕಮ್ ಗ್ರೂಪ್ 3 to 6 lakhs ಅವ್ರಿಗೆ ಇರಬೇಕು ಪರ್ ಆನಮ್ ಅವರ ವಾರ್ಷಿಕ ಆದಾಯ. 6 to 18 lakhs ಮಿಡಲ್ ಇನ್ಕಮ್ ಗ್ರೂಪ್ ಅಂತವ್ರಿಗೆ ಇದರ ಉಪಯೋಗ ಪಡ್ಕೋಬಹುದು. ಇನ್ನು ಯಾರ್ಯಾರು ಇರಲ್ಲ ಅಂದ್ರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರ್ತಾರ, ಲಿಮಿಟ್ 50,000ಕ್ಕಿಂತ ಜಾಸ್ತಿ, ಅವರು ಇದನ್ನ ತಗೊಳಕ್ಕಾಗಲ್ಲ. ಓಕೆ, ಎನಿ ಫ್ಯಾಮಿಲಿ ಮೆಂಬರ್ಸ್ 15,000ಕ್ಕಿಂತ ಜಾಸ್ತಿ ತಗೋತಾ ಇದ್ರೆ ಸಂಬಳ ಅವ್ರಿಗಿರಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಇರಲ್ಲ, ನಾನ್ ಅಗ್ರಿಕಲ್ಚರ್ ಎಂಟರ್ಪ್ರೈಸಸ್ಗಿರಲ್ಲ, ಟ್ಯಾಕ್ಸ್ ಕಟ್ಟೋರ್ಗಿರಲ್ಲ, 3 ಅಥವಾ 4 ವೀಲ್ ಗಾಡಿಗಳು ಇಟ್ಕೊಂಡಿರೋರ್ಗಿರಲ್ಲ. ಈ ತರ ಅಂತವ್ರು ಬಿಟ್ಟು ಇನ್ನೆಲ್ಲರೂ ಕೂಡ ಇಲ್ಲಿ ಅಪ್ಲಿಕಬಲ್ ಇದೆ ಸ್ನೇಹಿತರೆ. ನೋಡಿ, ಇದಿಷ್ಟು ಪ್ರಮುಖವಾಗಿ 2 ಮುಖ್ಯವಾಗಿರ್ತಕ್ಕಂಥದ್ದು, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್. ಇದೆಲ್ಲ ನಮ್ಮ ಗ್ರಾಮೀಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು. ಹಾಗಾಗಿ 2 ಸಚಿವಾಲಯಗಳನ್ನ ಮುಗಿಸಿದೆ. ಸಚಿವಾಲಯ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಇದಕ್ಕೆ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಪ್ರೀವಿಯಸ್ ವಿಡಿಯೋಸ್ಗಳು ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಲಾಸ್ಟ್ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.